ಎಸ್ ವೀಕ್ಷಕರೇ, ಈಗ ಏನಪ್ಪಾ ಅಂತ ಹೇಳಿದ್ರೆ ದೇಶದಲ್ಲಿ ತುಂಬಾ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಶೂ ಎಸ್ತಿರುವಂತ ವಿಚಾರ. ಇದು ದೇಶದಲ್ಲೇ ತುಂಬಾ ಚರ್ಚೆಗೆ ಗ್ರಾಸವಾಗಿರುವಂತ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಯೂನಿವರ್ಸಿಟಿಯ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಜೊತೆಗೆ ಪ್ರಾಧ್ಯಾಪಕರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಯಲ್ಲಿ ರಿಟೈರ್ಡ್ ಡಿಸಿಪಿ ಸರ್ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಆದಂತಹ ಸಿದ್ದರಾಜು ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗೆ ಅನಿಸ್ತಾ ಇದೆ ಈ ಒಂದು ಇಶ್ಯೂ ಅನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತೀರಾ, ಹೇಗೆ ನೋಡ್ತಿದ್ದೀರಾ? ನೋಡಿ, ಭಾರತದಲ್ಲಿ ಸರಿಸುಮಾರು ಇವತ್ತು 150 ಕೋಟಿ ಜನಸಂಖ್ಯೆ ಇದೆ. ಜಾಗತಿಕವಾಗಿ ಅತ್ಯಧಿಕ ಜನಸಂಖ್ಯೆ ಇರತಕ್ಕಂಥ ದೇಶ. ಮತ್ತು ಸ್ವಾತಂತ್ರ್ಯ ಪೂರ್ವ ಅಂದರೆ 1950ಕ್ಕಿಂತ ಹಿಂದೆ ನಮ್ಮ ದೇಶದ ಸಾಕ್ಷರತೆಯ ಪ್ರಮಾಣ 6.7% ಇತ್ತು. ಅದು ಒಂದು ವರ್ಗಕ್ಕೆ ಸೀಮಿತವಾದ ಶಿಕ್ಷಣ ಅಂತೇಳಿ. ಅದರಲ್ಲೂ ಅಲೌಕಿಕ ಶಿಕ್ಷಣ. ಅದು ಇಟ್ ಈಸ್ ನಾಟ್ ಕ್ರಿಯೇಟ್ ದ ಸೈಂಟಿಫಿಕ್ ಟೆಂಪರ್ಮೆಂಟ್ ಅಮಾಂಗ್ ದ ಎಜುಕೇಷನ್ ಫೀಲ್ಡ್ ಇರಲಿ. ಈಗ ನಮ್ಮ ಸಾಕ್ಷರತೆಯನ್ನು ಅಂಕಿಅಂಶಗಳು ದೃಢಪಡಿಸ್ತವೆ. 60ಕ್ಕಿಂತ ಹೆಚ್ಚು ಸಾಕ್ಷರತೆಯ ಪ್ರಮಾಣ ಈ ದೇಶದಲ್ಲಿದೆ ಅಂತ. ಸ್ವಾತಂತ್ರ್ಯ ಸಂದ ಇಲ್ಲಿಗೆ ಸುಮಾರು 7 ದಶಕಗಳಲ್ಲಿ ನಾವು 60%ಗಿಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ್ದೇವೆ ಅಂದರೆ ಅದು ಸಂವಿಧಾನದ ಕೊಡುಗೆ. ಸಂವಿಧಾನ ಅಂದರೆ ಏನು ಅಂತ ತಿಳ್ಕೊಳ್ಳದಂಥ ವ್ಯಕ್ತಿಗಳ ವಿಜೃಂಭಣೆ ಏನಿದೆಯಲ್ಲ ಈ ದೇಶದಲ್ಲಿ, ಅದು ಅವರ ಮೂರ್ಖತನ. ಇವತ್ತು ಕೂಡ ನಾವು ಹೇಳ್ತಕ್ಕಂಥದ್ದು ಸಮಾಜ ಪರಿವರ್ತನೆಯಾಗಬೇಕು, ಬದಲಾವಣೆಯನ್ನು ಕಾಣಬೇಕು, ಇದು ಎಲ್ಲರೂ ಒಪ್ತಕ್ಕಂಥ ಮಾತು. ಆದರೆ ಒಂದು ವರ್ಗ ಇವತ್ತಿಗೆ ಕೂಡ ಶ್ರಮದ ಬೆಲೆ ಅರ್ಥ ಇಲ್ಲದೇ ಬದುಕ್ತಾ ಇದೆಯಲ್ಲ, ಅದು ವೈದಿಕ ವರ್ಗ. ಮುಚ್ಚುಮರೆ ಏನಿಲ್ಲ. ನೋಡಿ, ನಮ್ಮ ಇಲಾಖೆಯಲ್ಲಿದ್ದಂಥ ಒಬ್ಬ ಭಾಸ್ಕರ ರಾವ್ ಅಂತಕ್ಕಂಥ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಲ್ಲಿ ನಿವೃತ್ತಿಯಾದಂಥ ಒಬ್ಬ ವ್ಯಕ್ತಿ, ಅವನು ಮಾಡಿದ್ದೇ ಸರಿ ಅಂದರೆ ಒಬ್ಬ ಭಾರತದ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಚಪ್ಪಲಿ ತೂರಿದ್ದೇ ಸರಿ ಅಂತ ಹೇಳಿ ಹೇಳಿಕೆ ಕೊಟ್ಟು ಈ ದಿನದ ಪತ್ರಿಕೆಯಲ್ಲಿ ಕ್ಷಮೆ ಕೋರಿದ್ದಾರೆ. ಅವರು ಉನ್ನತ ಹುದ್ದೆಯ ವ್ಯಕ್ತಿ ಈ ಥರ ನಡ್ಕೊಳ್ತಾರೆ ಅಂತ ಹೇಳಿದ್ರೆ, ಇನ್ನು ಏನೂ ಲೋಕಜ್ಞಾನ ಇಲ್ಲದ, ಪರಿಜ್ಞಾನವಿಲ್ಲದ ಒಂದು ಸೆಕ್ಟೇರಿಯನ್ ಆಗಿ ಬದುಕಿರ್ತಕ್ಕಂಥ ಈ ವೈದಿಕ ಪರಂಪರೆ ಅರ್ಥಾತ್ ಪೂಜಾರಿ ಪರಂಪರೆಯವರು ಹೇಗೆ ನಡ್ಕೊಳ್ತಾರೆ? ನ್ಯಾಯದಾನವನ್ನು ಹೇಗೆ ಕೊಡ್ತಾರೆ? ಸಾಮಾಜಿಕ ನ್ಯಾಯವನ್ನು ಹೇಗೆ ಕೊಡ್ತಾರೆ? ಇದು ಬಹಳ ಚರ್ಚಿತ ವಿಚಾರಗಳಿದು. ಹೀಗಿದ್ದಾಗ ಈ ವಿದ್ಯಮಾನಗಳಲ್ಲಿ ಇದು ಖಂಡನೀಯವಾದಂಥದ್ದು. ನಾವು ವ್ಯಕ್ತಿಗೆ ತೂರಿದ್ದಲ್ಲ, ಅವರು ದೇಶದ ಕಾನೂನು ವ್ಯವಸ್ಥೆಯನ್ನ ಚಪ್ಪಲಿಗೆ ಸಮಾನ ಮಾಡಿಕೊಂಡಂತ ಈ ವೈದಿಕ ವ್ಯಕ್ತಿ. ಅಂಥವ್ರು ಹಿಂದೆ ಕೂಡ 2-3 ಜನದ ಉದಾಹರಣೆಗಳನ್ನು ಉದಾಹರಿಸಬಹುದಾಗಿದೆ. ಅವರಲ್ಲಿ ಏನಿದೆ ಅಂತ ಹೇಳಿದ್ರೆ, ಅವರು ಒಂದು ನಕ್ಸಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೇನೋ ಅಂತ ಹೇಳಿ ಸಂಶಯ ನನಗೆ ಮೊದಲು ಇತ್ತು. ಅದು ಈಗ ಅಭಿವ್ಯಕ್ತವಾಗ್ತಾ ಇದೆ. ಏನ್ ನಕ್ಸಸ್ ಅಂತ ಹೇಳಿದ್ರೆ, ಇವರು ಜುಡಿಷಿಯರಿಯಲ್ಲಿ ಜಡ್ಜ್ಗಳಾಗಿದ್ರೆ ಇಂಥದ್ದೇ ಲಾಯರ್ಗಳು ಇಟ್ಕೊಂಡು ಆದೇಶಗಳನ್ನು ಬರೆಸಿರಬಹುದೇನೋ, ಅದಕ್ಕಾಗಿಯೇ ಸಾಮಾಜಿಕ ನ್ಯಾಯದವರಿಗೆ ನಮಗೆ ಮರೀಚಿಕೆಯಾಗಿದೆ, ನ್ಯಾಯದಾನದಲ್ಲಿ ವಿಳಂಬ ಆಗ್ತಾ ಇದೆ. ಇವತ್ತು ನಮಗೆ ಈ ಹಿಂದೆ ರಂಜನ್ ಗೊಗಾಯಿ ಅಂತೇಳಿ ಒಬ್ಬ CJ ಇದ್ದಾಗ 8 ಕೆಟ್ಟ ಆದೇಶಗಳಿಗೆ ಅವರು ನಾಂದಿ ಹಾಡಿದ್ರು. ದೇಶದ ಬಹು ಸಂಸ್ಕೃತಿಯನ್ನ ನಾಶ ಮಾಡಿ ಒಂದು ವರ್ಗದ ಜನದ ಕಣ್ಣಿಗೆ ಬೆಣ್ಣೆ ಸುಣ್ಣವನ್ನ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ನಿಚ್ಚಳವಾಗಿ ನಾವು ನೋಡ್ತಾ ಇದ್ದೇವೆ, ಓದಿದ್ದೇವೆ, ಅರಿವಿದೆ, ಜ್ಞಾನ ಇದೆ. ಇಂಥದ್ದನ್ನೆಲ್ಲ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಆಳುವ ಸರ್ಕಾರದ ಕೈಗೊಂಬೆಯಾಗಿ ಮಾಡಿರ್ತಕ್ಕಂಥದ್ದು. ಬಹಳ ನಿರ್ದಿಷ್ಟವಾಗಿ ನಾನು ಹೇಳ್ತೇನೆ ಈ ಮಾತನ್ನ. ಆಳುವ ಸರ್ಕಾರಗಳ ಕೈಗೊಂಬೆಯಾಗಿ ಮಾಡಿದ್ದಕ್ಕಾಗಿ ಬಕ್ಷಿಸೇನು ಅಂತ ಹೇಳಿದ್ರೆ, ಅವರೊಂದು ರಾಜ್ಯಸಭಾ ಸದಸ್ಯತ್ವಕ್ಕೆ ಮತ್ತೆ ಹೋಗಿದ್ದಂಥದ್ದು. ಇದು ಸಲ್ಲ. ಇದು ಈ ದೇಶದ ಪ್ರಜೆಯಾಗಿ ನಾನು ಹೇಳ್ತೇನೆ, ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪೋಸ್ಟ್ ಈಸ್ ನಾಟ್ ಲೆಸ್ ದ್ಯಾನ್ ದಿ ರಾಜ್ಯಸಭಾ ಮೆಂಬರ್ ಶೀಟ್. ಇದು ಡಿಬೇಟ್ ಮಾಡ್ತಕ್ಕಂಥ ಅಂಶ. ಇದು ಹೀಗಿರಬೇಕಾದ್ರೆ ಈ ನ್ಯಾಯಾಧೀಶರುಗಳನ್ನು ಆಳುವ ಸರ್ಕಾರಗಳು ತಮ್ಮ ಕಬ್ಜೆಗೆ, ತಮ್ಮ ತೆಕ್ಕೆಗೆ ತೆಗೆದುಕೊಂಡ ಕಾರಣಗಳಿಗಾಗಿ ಇಂಥ ಒಂದು ಕಪೋಕಲ್ಪಿತ ಅಲ್ಲೋಲ ಕಲ್ಲೋಲವಾದಂಥ ವಿಚಾರಗಳು. ಈ ಮಾನ್ಯ ಗವಾಯಿಯವರ ವಿಚಾರದಲ್ಲಿ ನಾನು ಹೇಳುವಂಥದ್ದು, ಅವರೊಬ್ಬ ಆದರ್ಶವಾದಿ. ಯಾಕೆ ಅಂತ ಹೇಳಿದ್ರೆ, ಅವರು ಸಂವಿಧಾನದ ಪರಿಚ್ಛೇದಗಳನ್ನು, ಸಂವಿಧಾನದ ಸೋಪೋಗ್ನತೆಯನ್ನು ಎತ್ತಿಡಿದಂಥ ಒಬ್ಬ ವ್ಯಕ್ತಿಯವರು. ನಿಜ, ನನಗೆ ಅಧಿಕಾರ ಇದೆ, ಡೆಮಾಕ್ರಸಿಯಲ್ಲಿ ನಾನು ಮಾಡಿದ್ದೇ ಸರಿ, ನಾನು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಕೊಡೋ ನಿರ್ದೇಶನವೇನೇ ಸರಿ ಅಂತ ಹೇಳಿದ್ರೆ, ಅದೊಂದು ಚಮಚಾಗಿರಿ, ಅದೊಂದು ಚೇಲಾಗಿರಿ. ಯಾರು ಒಪ್ಪದೇ ಇರತಕ್ಕಂಥದ್ದು. ಒಂದು ಜನವಸತಿಯ ಮೇಲೆ ಬುಲ್ಡೋಜರ್ಗಳನ್ನು ಬಿಟ್ಟು ಹೋಗುವಂಥದ್ದನ್ನು ಯಾರೂ ಒಪ್ಪಲಿಕ್ಕಿಲ್ಲ. ಆದರೆ ಇವ್ರು ಒಪ್ಪಬಹುದೇನೋ, ನಾವು ಒಪ್ಪಕ್ಕಾಗಲ್ಲ ಅದನ್ನು. ಅದಕ್ಕೂ ಕೂಡ
ಎಲ್ಲ ರೀತಿಯ ನ್ಯಾಯದಾನವನ್ನ, ಆಡಳಿತಾತ್ಮಕವಾದ ವಿಚಾರಗಳನ್ನ, ರಿಹ್ಯಾಬಿಲಿಟೇಷನ್ ಅನ್ನ ಮಾಡಿ ನಾವು ಬೇಡ ಅಂತ ಹೇಳೋದಿಲ್ಲ. ಜನವಸತಿಯ ಒಂದು ನಿರ್ದಿಷ್ಟ ವರ್ಗದ ಜನ ಅಂಥೇಳಿ ಅಲ್ಲಿಗೆ ಬುಲ್ಡೋಜರ್ ಬಿಡೋ ಅಂಥದ್ದನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋರು ಇದಾರಲ್ಲ, ಇವರು ದೇಶ ಪ್ರೇಮಿಗಳಲ್ಲ, ದೇಶ ದ್ರೋಹಿಗಳು ಅಂತ ನಾವು ಕರಿಬೇಕಾಗತ್ತೆ. ಇಂಥೆಲ್ಲ ವಿಚಾರಗಳಲ್ಲಿ ಯುವ ಸಮುದಾಯ, ವಿಶೇಷವಾಗಿ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಇದನ್ನೇನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಂದರ್ಭೋಚಿತ ಮತ್ತು ಸಮಯೋಚಿತ ಅಂಥೇಳಿ ನಾವು ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಜನ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂಥೇಳಿ ಇವತ್ತು ಈ ಬೆಂಗಳೂರು ವಿಶ್ವವಿದ್ಯಾನಿಲಯದ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಅವರ ಒಂದು ಹೋರಾಟಕ್ಕೆ, ಅವರ ಒಂದು ನೈತಿಕತೆಗೆ ಬೆಲೆಯನ್ನು ಕೊಡಬೇಕು ಅನ್ನುವ ಸದುದ್ದೇಶದಿಂದ ನಾವು ಬಂದಿದ್ದೇವೆ. ಬಹುಶಃ ಇಂಥ ವಿಚಾರಗಳನ್ನು, ಸಾಮಾಜಿಕ ಪ್ರಜ್ಞೆ ಇರತಕ್ಕಂಥ ಅಂಶಗಳನ್ನು ತಾವೆಲ್ಲ ಕೂಡ ದೃಶ್ಯ ಮಾಧ್ಯಮಗಳಲ್ಲಿ, ಮೀಡಿಯಾಗಳಲ್ಲಿ ಪ್ರಾಮಾಣಿಕ ರೀತಿಯಲ್ಲಿ, ನ್ಯಾಯಯುತ ರೀತಿಯಲ್ಲಿ ಸಾದರಪಡಿಸ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸದೊಂದಿಗೆ ನಿಮಗಳಿಗೆಲ್ಲ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.